ಕಾರ್ಯಕರ್ತನನ್ನ ನಡು ರಸ್ತೆಯಲ್ಲಿ ಮಚ್ಚಿ ಕೊಲ್ಲಲಾಗಿದೆ ಸರ್. ನೋಡಿ, ಇದರಲ್ಲಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗ್ತಾ ಇದೆ. ಇದು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಸಹಿತ ಆ್ಯಸ್ ಇಫ್ ಕಾಂಗ್ರೆಸ್ಸಿನ ಇದರಂತೆ ವರ್ತಿಸ್ತಾ ಇದ್ದಾರೆ. ಅವ್ರು ಏನು ಹೇಳಿದಾರೆ ಅದು ಬೇಕು ಆ ರೀತಿ ಯಾರ್ಯಾರನ್ನೂ ಅರೆಸ್ಟ್ ಮಾಡೋದು, ಸುಮ್ಮನೆ ಸಂಬಂಧ ಇಲ್ಲದವ್ರನ್ನ, ಸೂತ್ರ ಇಲ್ಲದವ್ರನ್ನ. ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅವನು ತಪ್ಪು ಮಾಡಿದ್ದಾನೆ ಅಂದರೆ ಕೋರ್ಟ್ ಇದೆ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗಿರೋದು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ, ತೀವ್ರವಾಗಿ ವಿರೋಧಿಸ್ತೀವಿ. ಸರಿ, ಖರ್ಗೆ ಅವರು ಹೇಳ್ತಾರೆ ಕೇಂದ್ರ ಸರ್ಕಾರದ ವೈಫಲ್ಯ ಬಗ್ಗೆ ಮಾಡಿ ಕ್ರಮಗಳಲ್ಲಿ ನಾವು ವ್ಯಾಪಾರ, ಯಾಕಂದ್ರೆ ಅಲ್ಲಿ ಗಡಿ ಇತ್ಯಾದಿ ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಅನೇಕ ಸಂಗತಿಗಳು ನಿಂತು ಹೋಗ್ತವೆ. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ನಥಿಂಗ್ ಈಸ್ ಮೋರ್ ದ್ಯಾನ್ ಕಂಟ್ರಿ. ಸರಿ, ಬೆಳಗಾಂ ವಿಚಾರದಲ್ಲಿ ಸರ್ವಪಕ್ಷ ಸಭೆಯನ್ನ ಮೋದಿ ಅವರು ಕರೆದಿದ್ರು. ಬಟ್ ಆ ಸರ್ವಪಕ್ಷ ಸಭೆಗೆ ಅವರೇ ಬರದೆ ಅಲ್ಲಿ ಬಿಹಾರದಲ್ಲಿ ಚುನಾವಣಾ ರಾಜನಾಥ್ ಸಿಂಗ್ ಅವರು ಮತ್ತು ಗೃಹ ಮಂತ್ರಿಗಳಿದ್ರಲ್ಲ, ಹಿಂದೆ ಟೆರರಿಸ್ಟ್ ಅಟ್ಯಾಕ್ ಆದಾಗ ಏನು ಆಲ್ ಪಾರ್ಟಿ ಮೀಟಿಂಗ್ ಇದೆ. ಯಾರು ಬಂದಿದ್ರಂತ? ಉತ್ತರ ಕೇಳಿರಲ್ಲ ಒಂದು ಸ್ವಲ್ಪ. ರೆಗ್ಯುಲರ್ ಆಲ್ ಪಾರ್ಟಿ ಮೀಟಿಂಗ್ಗೂ ಒಂದು ಸರ್ತೆನೋ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಪಿ ವಿ ನರಸಿಂಹರಾವ್, ಮನಮೋಹನ್ ಸಿಂಗ್ ಒಂದು ಸರ್ತೆ ಬಂದಿಲ್ಲ. ಹಲವಾರು ಬಾರಿ ನಮ್ಮ ಪ್ರೈಮ್ ಮಿನಿಸ್ಟರ್ ಬಂದಾರೆ. ಖಾಲಿಪಿಲಿ ಮಾತಾಡೋದು ಹೆಂಗೆ ಮಾತಾಡೋದು? ಯಾರು ಸಂಬಂಧಿಸಿದ ರಕ್ಷಣಾ ಸಚಿವರು, ವಿದೇಶ ಮಂತ್ರಿಗಳು, ಆನಂತರ ಗೃಹ ಮಂತ್ರಿಗಳು ಎಲ್ಲ ಕೂತು ವಿವರಣೆ ಕೊಟ್ಟಿದ್ದಾರೆ. ಸಂಪೂರ್ಣವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಓಕೆ, ನೋಡ್ರಿ, ಯಾವ ಟೈಮ್ದಲ್ಲಿ ಏನು ಮಾಡಬೇಕು ಅಂತ ಅನ್ನೋದು ಅವ್ರು ಏನು ಸಲಹೆ ಕೊಟ್ಟಿದ್ದಾರೆ ಇತ್ಯಾದಿರ ಮೇಲೆ ಸಂಬಂಧಿಸಿದವರು ಚರ್ಚೆ ಮಾಡ್ತಾರೆ. ಈ ಮೂಲಕ ನಮ್ಮನ್ನು ಹೆದರಿಸ್ತಾರೆ ಯಾರನ್ನ? ಖರ್ಗೆ ಅವ್ರ ಮೇಲೆ ಆಗ್ಯದಂತ? ಖರ್ಗೆ ಅವ್ರ ಮೇಲೆ ಆಗ್ಯದಂತೇನ್ರಿ? ಅವ್ರ ಮೇಲೆ ಆಗಿಲ್ಲ, ನೀವು ಮಾಡಿದರೆ ಮಾತಾಡಿದರೆ ಕಾಂಗ್ರೆಸ್ ಅಲ್ಲಲ್ಲ, ಯಾರ ಮೇಲೆ ಮಾಡಿದ್ದಾರೆ ಅಂತ? ಯಾರು ಮಾಡಿದಾರಲ್ಲ, ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ದುಡ್ಡು ತಿಂದಾರೆ, ಮತ್ತು ಯಾರ ಮೇಲೆ ಮಾಡಿದ್ದಾರೆ? ಬೇರೆ ಬೇರೆಯವ್ರು ಭಾಳ ಜನರದ್ದು ಕೇಸ್ ನಡೀತಾ ಇದೆ. ಇವ್ರಿಗೆ ಗೊತ್ತಿಲ್ಲ. ಬಿ ಜೆ ಪಿ ಇಲ್ಲಿ ಇದ್ದವರು ಸಹಿತ ಅನೇಕರು ಅಕಸ್ಮಾತ್ ಯಾರಾದ್ರು ತಪ್ಪು ಮಾಡಿದರೆ ಅವ್ರ ಮೇಲೂ ಆಗತ್ತೆ. ಐ ಟಿ ರೇಡ್ ಅಂತೂ ಅನೇಕ ಬಿ ಜೆ ಪಿ ನಾಯಕರ ಮೇಲೂ ಆಗಿದೆ. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಬೇರೆ ಬೇರೆ ರಾಜ್ಯದಲ್ಲಿ ನಾ ಹೇಳ್ತಾ ಇರೋ ಪಾಯಿಂಟ್ ಏನು, ಐ ಟಿ ತನ್ನ ಕೆಲಸವನ್ನು ಮಾಡ್ತದೆ, ಇ ಡಿ ತನ್ನ ಕೆಲಸವನ್ನು ಮಾಡ್ತದೆ. ಖರ್ಗೆ ಅವ್ರ ಮೇಲೆ ಆಗಿಲ್ಲ, ಯಾಕಂದ್ರೆ ಆರೋಪಗಳಿಲ್ಲ. ನ್ಯಾಷನಲ್ ಹೆರಾಲ್ಡಲ್ಲಿ ದುಡ್ಡು ತಿಂದಿಲ್ಲ ಅನ್ನೋದು ನೀವು ಹೇಳ್ಬೇಕು. ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಬಾರ್ದು ನೀವು ಯಾರ ಕಡೆ ಹೋಗಿದ್ದೀರಿ? ಸುಪ್ರೀಂ ಕೋರ್ಟ್ ಕಡೆ ಹೋಗಿದ್ದೀರಿ. ಸುಪ್ರೀಂ ಕೋರ್ಟಿಲ್ಲ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳ್ತೆ ತಾನೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಹೇಳ್ರಿ, ಸ್ಪೆಸಿಫಿಕ್ ಉದಾಹರಣೆ ಹೇಳ್ರಿ. ಮಾತಾಡೋದೇ ಇಡಿ ಮಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ 5,000 ಕೋಟಿ ರೂಪಾಯಿ ತಿಂದವ್ರು ಯಾರು? ಸಾವಿರಾರು ಕೋಟಿ ರೂಪಾಯಿ ಇಡೀ ಆಸ್ತಿ, 90 ಕೋಟಿ ರೂಪಾಯಿದ ಕಾಂಗ್ರೆಸ್ ಪಾರ್ಟಿಯಿಂದ ಸಾಲ ಕೊಟ್ಟು ಇವ್ರು ತಿಂದಾರ. ಅದ ಮತ್ತು ಇವ್ರನ್ನ ಸುಮ್ಮನೆ ಬಿಡೋದ? ಕಾನೂನು ಬೇಡ ದೇಶದಾಗ, ನಿಯಮ ಬೇಡ. ಯಾರು ದುಡ್ಡು ತಿಂದಾರ ಅವ್ರು ನಡೆದಾರೆ. ಏನು ನಮ್ಮ ಮೇಲೆ ಇಡಿ ರೇಡ್ ಮಾಡಿಸ್ತಾರೆ? ಯಾರ ಮೇಲೆ ಮಾಡಿಸ್ಯಾರಂತ ಒಂದು ಹೇಳಿ. ಕರ್ನಾಟಕದಾಗ ಒಂದು ಮಾತಾಡ್ರಿ. ಹೋಗಿ ಕರ್ನಾಟಕದ ಉದಾಹರಣೆ ಹೇಳ್ರಿ, ಯಾರ ಮೇಲೆ ಮಾಡ್ಯಾರಂತ ಉತ್ತರ ಹೇಳ್ರಲ್ಲ. ಅವ್ರು ಹೇಳಿ, ಅವ್ರು ಅಂದರೆ ನೀವು ಹೇಳ್ರಿ, ನೀವಲ್ಲ ಮತ್ತು ಅವ್ರು ಹೇಳಿ. ನೀವು ಇದ್ದರೆ ನೀವು ಹೇಳ್ರಿ, ಯಾರ ಮೇಲೆ ಮಾಡೀವಿ? ಅಲ್ರಿ, ಪಾರ್ವತಿ ಸಿದ್ದರಾಮಯ್ಯನವ್ರದ್ದು ಸಾವಿರಾರು ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಿದವ್ರು ಯಾರು? ನಾವು ಹೇಳಿದ್ದೀವ? ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದಿದ್ದು. 1500ಕ್ಕಿಂತ ಹೆಚ್ಚು ಇದು ಕೊಟ್ಟಿದ್ದಾರೆ ಅಂತ ಬರೆದವ್ರು ಯಾರು? ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ, ನಿಮ್ಮ ಕಮಿಷನರ್, ನಿಮ್ಮ ಡಿ ಸಿ. ಆ ಡಿ ಸಿನ ವರ್ಗಾವಣೆ ಯಾಕೆ ಮಾಡಿದಿರಿ? ನನ್ನ ಮೇಲೂ ಮಾಡ್ತಾರೆ, ನಾ ಹೆದರೋದಿಲ್ಲ ಅಂತ ಯಾರು? ಖರ್ಗೆ ಹೇಳ್ತಾರೆ. ನನ್ನ ಮೇಲೂ ಮಾಡ್ತಾರೆ, ಅದಕ್ಕೆ ಹೆದರೋಗಲ್ಲ ಅಂತ.
ನೋಡ್ರಿ, ಯಾರೋ ಭ್ರಷ್ಟಾಚಾರ ಮಾಡಿದ್ದಾರೆ, ಅವು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು, ಕುಡಿತಾರೆ. ನೀವು ಭ್ರಷ್ಟಾಚಾರ ಮಾಡಿರೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ನಾವೇನು ಆರೋಪ ಮಾಡಿಲ್ಲ. ಈಗ ಯಾರು ಮಾಡಿದ್ದಾರೆ ಅಂತ ಖಚಿತ ಮಾಹಿತಿ ಅದ, ಅವ್ರ ಮೇಲೆ ತನಿಖೆ ಆಗೇ ಆಗತ್ತೆ. ಇಡಿ CBI ಮತ್ತೊಂದು ಮುಗಿದೊಂದು ಸಂಸ್ಥೆಗಳ ವಿರುದ್ಧ ಭ್ರಷ್ಟಾಚಾರ ತಡೆಯೋದಕ್ಕೆ ಹೇಳಲ್ಲ. ಖರ್ಗೆ ಇವ್ರದ್ದು ಸಿದ್ದರಾಮಯ್ಯನವ್ರದ್ದು ಮೂಢ ಹಗರಣ ಹೊರಗೆ ತಂದವ್ರು ಯಾರು? ನಿಮಗೊಂದು ಮಾತು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಒಬ್ಬರದೊಬ್ಬರು ಬರ್ತಾ ಇದ್ದಾವಲ್ಲ ಇವು ಹಗರಣಗಳು, ಅಥವಾ ಅವ್ರ ಮೇಲೆ ರೇಡು, ಇವ್ರ ಮೇಲೆ ರೇಡು, ಎಲ್ಲ ಮಾಹಿತಿಯನ್ನು ಕಾಂಗ್ರೆಸ್ದವರು ಕೊಡ್ತಾ ಇದ್ದಾರೆ. ಇವ್ರ ಗ್ರೂಪ್ನವ್ರು ಅವ್ರು ಕೊಡ್ತಾರೆ, ಅವ್ರ ಗ್ರೂಪ್ನವ್ರು ಇವ್ರು ಕೊಡ್ತಾರೆ. BJP ಮೇಲೆ ಆರೋಪ ಮಾಡ್ತಾ ಇದ್ದಾರೆ. 100% ನಾ ಹೇಳ್ತಾ ಇದ್ದೇನೆ. ಮೂಡಾತು ಕೊಟ್ಟವ್ರವರ ಅದು ಇದಕ್ಕೆ ವಾಲ್ಮೀಕಿ ಬೋರ್ಡಿನ ಹಗರಣ ಅವರ ಕೊಟ್ಟರ, ಎಲ್ಲ ಅವರ ತೆಗೆದು ಕೊಟ್ರೆ. ಅವನು ಸರ್, ಇಂಡಿಯಾ ಪಾಕಿಸ್ತಾನಕ್ಕೆ ಆಹಾರ ಧಾನ್ಯ ಏನಾದರೂ ಎಕ್ಸ್ಪೋರ್ಟ್ ಮಾಡೋದು ಏನು ಅದರ ಬಗ್ಗೆ ನಾವು ಅನೇಕ ಏನು ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಆ ಥರ ಇದು ಎಲ್ಲೆಲ್ಲ ಪತ್ರಿಕೆ ಒಳಗಿತ್ತಲ್ಲ, ಡ್ರಾಮಾ, ಮೋದಿ ಸರ್ಕಾರದ ಡ್ರಾಮಾ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಒಳಗೊಳಗೆ ಈ ನಮ್ಮನೆ ಬಡದಾಡ್ತಾರ, ಹೊರಗೆ ಏನೋ ಒಂದ ಮಾತಾಡ್ತಾರ. ಅವ್ರೇನು ಹೇಳ್ಯಾರ? ರಾಹುಲ್ ಗಾಂಧಿಗೆ ಎದುರು ಮಾಡಿದ್ರಂತ. ನೀವು 1991 ನೀವು ಗಣತಿ ಮಾಡಿದ್ದೀರಿ, 51ರಾಗ ಮಾಡಿರಿ, 61ರಾಗ ಮಾಡಿರಿ, 71ರಾಗ ಮಾಡಿರಿ, 2011ರಾಗ ಮಾಡಿರಿ. ಯಾವಾಗ ಮಾಡಿರಪ್ಪ? ಈಗ ಜ್ಞಾನೋದಯ ಆಯ್ತನ? ನೆಹರು ಏನು ಪತ್ರ ಬರೆದಿದ್ರು? ನೆಹರು ಪತ್ರದ ಕಾಪಿ ಕಳಿಸ್ಕೊಡ್ತೀನಿ ನಿಮಗೆ. ಸದ್ಯಕ್ಕೆ ನನ್ನ ಕಡೆ ಇಲ್ಲ, ಯಾಕಂದ್ರೆ ಭಾಳ ಕೊಟ್ಟರೆ ನಿಮಗೂ ಭಾಳ ಪ್ರಾಬ್ಲಮ್ ಆಗತ್ತೆ. ರಿಸರ್ವೇಷನ್ದಿಂದ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್, ಸೆಕೆಂಡ್ ಗ್ರೇಡ್ ಅಧಿಕಾರಿಗಳು, ಸೆಕೆಂಡ್ ಗ್ರೇಡ್ ನೌಕರರು ಸರ್ಕಾರಿ ವ್ಯವಸ್ಥೆಯಲ್ಲಿ ಬರ್ತಾರೆ. ಯಾರು ಹೇಳಿದ್ರು? ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿಲ್ಲ ಅಂತ ಹೇಳೋರು ಪತ್ರ ಬರೆದಾರ ರಿಸರ್ವೇಷನ್ ವಿರುದ್ಧವಾಗಿ. ರಾಜೀವ್ ಗಾಂಧಿಯ ಅತಿ ದೊಡ್ಡ ಭಾಷಣ ಲೋಕಸಭೆಯಲ್ಲಿರೋದು ರಿಸರ್ವೇಷನ್ ವಿರುದ್ಧವಾಗಿ. ಕಾಕಾ ಕಾಲೇಲ್ಕರ್ ಕಮಿಟಿಯನ್ನು ವಿರೋಧ ಮಾಡಿದವರು ಯಾರು? ಆನ್ ರೆಕಾರ್ಡ್ ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಮಂಡಲ್ ಕಮಿಷನನ್ನು ವಿರೋಧ ಮಾಡಿದವರು ಯಾರು? ರಾಜೀವ್ ಗಾಂಧಿ. ಜನ ಇತಿಹಾಸ ಮರೆತಿರ್ತಾರೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸಿದ್ದರಾಮಯ್ಯನವರು. ಇದೇ ಕಾರಣಕ್ಕಾಗಿ ನೀವು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಕಪ್ಪು ಬಾವುಟ ಅನೇಕ ಸರ್ತಿ ಪ್ರದರ್ಶನ ಮಾಡಲಿಕ್ಕೆ ಹೋಗಿರಿ. ನೀವು ನಿಮ್ಮ ಸ್ಟೇಟ್ಮೆಂಟ್ ಇದೆ, ನಾನು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದೆ ಇಂದಿರಾ ಗಾಂಧಿ ವಿರುದ್ಧ. ಯಾಕೆ ಮಾಡಿದ್ರಿ? ಇವತ್ತು ಇಂದಿರಾ ಗಾಂಧಿ ಅಂತ ಅವರು ದೇಶಕ್ಕಾಗಿ ತಾಗಿ ಮಾಡಿದ್ರು, ಅವಾಗ ಯಾಕೆ ಪ್ರದರ್ಶನ ಮಾಡಿ ಈಗ ಎಲ್ಲಿ ಹೋಗಿ ಬಿದ್ದಿರಿ? ಕನಿಷ್ಠ 5 ರಿಂದ 6 ಬಾರಿ ಜನಗಣತಿ ಮಾಡಿದವರು ಒಮ್ಮೆ ಮಾಡಲಿಲ್ಲ. ಅದಾದ ನಂತರ ಮುಸಲ್ಮಾನರಾಗ 107 ಜಾತಿ ಅವ, ಅವ್ರದ್ದೇನು ಮಾಡಿಲ್ಲ, ಅವ್ರು ಬರೀ ಮುಸ್ಲಿಮ್ ಅಂತ ಮಾಡಿರಲ್ಲ. ಅದರೊಳಗೆ ಬೋರಾ ಇದ್ದಾರೆ, ನದಾಫಿರಾ ಇದ್ದಾರೆ, ಪಸ್ಮಂದ ಇದ್ದಾರೆ, ಶಿಯಾ ಸುನ್ನಿ ಅಂತೂ 2 ಮೇನ್ ಅದು. ಇದನ್ನು ಬಿಟ್ಟು ಇವರೆಲ್ಲ ಇದ್ದಾರೆ. ಇವರೆಲ್ಲ ಕೆಲವರು ಇದ್ರೊಳಗೆ ಅಸ್ಪೃಶ್ಯರಿದ್ದಾರೆ, ಮುಸಲ್ಮಾನರಾಗ ಅಸ್ಪೃಶ್ಯರಿದ್ದಾರೆ. ಅವ್ರಿಗೆ ಯಾಕೆ ಮಾಡಿಲ್ಲ? ಯಾವುದಕ್ಕೂ ಉತ್ತರ ಕೊಡಲ್ಲ. ಅಹಂಕಾರ, ದುರಹಂಕಾರ, ತಾಳ್ಮೆ ಕಳೆದುಕೊಳ್ಳೋದು, ತಮ್ಮ ಆಂತರಿಕ ಕಲಹದಿಂದಾಗಿ ತಾಳ್ಮೆ ಕಳೆದುಕೊಂಡು ಕನಿಷ್ಠ ಅಲ್ಲಿ ಕಮಿಷನರ್ ಯಾರು, ಇದು ಬೆಳಗಾವಿ ಕಮಿಷನರ್ಗೆ ಬರ್ತದೋ ಇಲ್ಲೋ, ಬೆಳಗಾವಿ SP ಯಾರು ನೋಡ್ಲಾರ್ದೆ ಹೊಡ್ಯಕ್ಕೆ ಹೋಗ್ತಾರ. ಆ ಗನ್ಮನ್ ತಡಿತಾನ.
ಯಾಕೆಷ್ಟು ತಲೆ ಕೆಟ್ಟಂಗೆ ಮಾಡ್ತಾಯಿದ್ದೀರಿ? ಇಸ್ ಇಟ್ ಎ ಬಿಹೇವಿಯರ್ ಇನ್ ದಿ ಪಬ್ಲಿಕ್ ಲೈಫ್? ಪಬ್ಲಿಕ್ ಲೈಫ್ದಾಗ ಒಬ್ಬ ಅಡಿಷನಲ್ SP ಇಲ್ಲಿಂದ ಬಾಜು ಜಿಲ್ಲಾದಿಂದ ಬಂದೋಬಸ್ತ್ಗೆ ಹೋಗ್ಯಾರ. ಹಾಂ, ಹೊಡ್ಯಾಕೆ ಹೋಗ್ತೀರ ಅವ್ರನ್ನ? ನೀವು ಕಪ್ಪು ಬಾಲ್ಟ್ ಪ್ರದರ್ಶಿಸಿದ್ರೆ ಇಂದಿರಾ ಗಾಂಧಿಗೆ ನಿಮಗೇನು ಮಾಡಬಾರ್ದು? ಅಂದರೆ ಯಾವ ಮಟ್ಟಕ್ಕೆ ಒಂದು ದಪ್ಪ ಚರ್ಮದವರಾಗಿ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಸಂವಿಧಾನ ರಕ್ಷಣೆ ನಾನು ಭಾಳ ಸರ್ತೆ ಹೇಳಿದ್ದೇನೆ, ಹಿಂಗಾಗಿ ಭಾಳ ಹೇಳಕ್ಕೆ 125 ಸರ್ತೆ ದುರುಪಯೋಗ ಮಾಡ್ಯಾರ. 66ರಿಂದ 77ರಾಗ ಇಂದಿರಾ ಗಾಂಧಿ ಒಬ್ಬರ 50 ಸರ್ತೆ ರಾಜ್ಯ ಸರ್ಕಾರಗಳ ಪೂರ್ತಿ ಸಂವಿಧಾನಬದ್ಧವಾದಂಥ ಬಹುಮತ ಇದ್ದಂಥ ಸರ್ಕಾರಗಳನ್ನು EMS ನಂಬೂದ್ರಿಪಾದ ಸರ್ಕಾರ ಫಟ್ ತೆಗೆದವ್ರು ಯಾರು? ಹಾಗಾಗಿ ಅಂಬೇಡ್ಕರ್ ಅವ್ರದ್ದು ವಿಷಯ ಭಾಳ ಸರ್ತೆ ಮಾತಾಡಿದ್ದೆ ನಾನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದವರಿಗೆ ಪದ್ಮಭೂಷಣ ಕೊಟ್ಟರು, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಲಿಲ್ಲ ಇವರು. ಬಾಬಾ ಸಾಹೇಬರು ಸೋತಾಗ ಸಂಭ್ರಮಿಸಿದವರು ಪಂಡಿತ್ ನೆಹರು ಪತ್ರ ಬರೆದಾರ, ಹೇಗೆ ಸೋಲಿಸಿದ್ವಿ ಅಂಥೇಳಿ. ರೆಕಾರ್ಡ್ ಇಲ್ವ ಇದು? ಪಾಕಿಸ್ತಾನಕ್ಕೆ 8 ಜನ ಕಳಿಸಿರು, ಉತ್ತರ ಕೊಟ್ಟರೆ ಕಾಂಗ್ರೆಸ್ ಪಾರ್ಟಿಯವರು ಇಬ್ಬರು ಇಲ್ಲೊಂದು ಕೃತಿ ನಿನ್ನೆ ಮುಖ್ಯಮಂತ್ರಿಗಳ ಖರ್ಗೆ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿಯೂ ಸಹಿತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಂತ ಹೇಳಿ ಮಾಡಿದ್ದಾರೆ. ನಮಗಂತಾರೆ ನಾಚಿಕೆ ಮಾನ ಮರ್ಯಾದೆ ಏನು, ನಿಮಗೆ ಎಂಥ ನಾಚಿಕೆಗಳಿದ್ದೀರಿ ನೀವು? 48 ಜನೋಪಯೋಗಿ ನಿತ್ಯ ಜನೋಪಯೋಗಿ ಎಲ್ಲ ವಸ್ತುಗಳ ಬೆಲೆಯನ್ನು ನೀವು ಏರಿಸಿದ್ದಾರೆ, ಯಾವುದೂ ಬಿಟ್ಟಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ 2 ವರ್ಷದಾಗ 2ನೇ ಬಾರಿ ಏರಿಸಿರಿ ನೀವು. ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಟ್ಯಾಕ್ಸ್ ಕಮ್ಮಿ ಮಾಡಿವಿ. ಆನಂತರ ಪಿಕ್ ಪಾಕೆಟರ್ಸ್, ಸಿದ್ದರಾಮಯ್ಯನವರು ನಿಮ್ಗಿಂತ ದೊಡ್ಡ ಪಿಕ್ ಪಾಕೆಟರ್ ಸಿಗಾಕ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಇಟ್ಟು ಇದಿದ್ದಲ್ಲ, ಪಿಕ್ ಪಾಕೆಟ್ ಮಾಡಿ ಬಸ್ ಸ್ಟ್ಯಾಂಡ್ನಾಗ ಓಡ್ತಿರ್ತಾರಲ್ಲ, ಪಿಕ್ ಪಾಕೆಟ್ ಮಾಡೋದವನು ಹಿಡ್ರಿ 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 ಅಂತ ಓಡ್ತಿರ್ತಾನೆ, ಹಂಗಿದ್ದೀರಿ ನೀವು. ಹಾಲಿನ ದರ 2 ವರ್ಷದಲ್ಲಿ 3 ಬಾರಿ ಹೆಚ್ಚಳ ಮಾಡಿದ್ದಾರೆ, 9 ರೂಪಾಯಿ. ಎಷ್ಟು ಹಾಲು ಉತ್ಪಾದಕರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರಿ? ಆನಂತರ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 5 ರೂಪಾಯಿ. ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇದೆ, ನೀವು ಮಾಡಿರಿ ನಿಮ್ಮ ಸಚಿವ ಸಂಪುಟದಾಗ. ನಿಮ್ಮ ಸಚಿವ ಸಂಪುಟದೊಳಗೆ ನೀವು ಡಿಸಿಷನ್ ಮಾಡಿ ನೋಟಿಫಿಕೇಶನ್ ಮಾಡಿರಿ. ಯಾರಿಗೆ ಹೋಗ್ತದೆ ದುಡ್ಡು? ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಆನಂತರ ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಶುಲ್ಕ 100 ಪಟ್ಟು ಜಾಸ್ತಿ ಮಾಡಿರಿ, 100% ಜಾಸ್ತಿ. ಸ್ಮಾರ್ಟ್ ಮೀಟರ್ದ 950ರಿಂದ 2,500 ರೂಪಾಯಿ ಮಾಡಿ 25,000 ರೂಪಾಯಿ ಮಾಡಿರಿ, 25,000 rupees. ಯಾರಿಗೆ ನಾಚಿಕೆ ಮಾನ ಬರೆಯಾಗಿ ಮಾತಾಡ್ತೀರಿ ಸಿದ್ದರಾಮಯ್ಯನವ್ರು ನೀವು? ನೀರಾವರಿ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ 25,000 ಇತ್ತು, ಬೇರೆ ಬೇರೆ 2 ಕ್ಯಾಟಗರಿ ಒಳಗೆ ಒಂದು 50,000 ಇತ್ತು. ಈಗ ಒಂದು 2.5 ಲಕ್ಷ, ಒಂದು 3 ಲಕ್ಷ.
ನೀರಾವರಿ ಶುಲ್ಕ 2.5 ಲಕ್ಷದಿಂದ 3 ಲಕ್ಷಕ್ಕೆ, ಬಸ್ ಪ್ರಯಾಣ 20% ಏರಿಕೆ, ಮೆಟ್ರೋ ದರ ಜಾಸ್ತಿ ಮಾಡಿದ್ರಿ. ಮೊದಲು ನಮ್ದಲ್ಲೇ ಇಲ್ಲ ಅಂದರೆ ಆಮೇಲೆ ಕಮ್ಮಿ ಮಾಡೋದನ್ನ ಟ್ವೀಟ್ ಹಾಕಿ ಮಾಡಿದ್ರಿ. ಏನಾಗಿದೆ, ದುರಹಂಕಾರದ ಪರಮಾವಧಿ ಮತ್ತು ಪತ್ರಕರ್ತರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಏಯ್ ಅಂತಾರೆ ಅವ್ರು ಪತ್ರಕರ್ತರು. ನೋಡಿದೇನಯ್ಯ ನೀನು, ಈ ದುರಹಂಕಾರದ ಮಾತಿನಿಂದ ಪತ್ರಕರ್ತರಿಗೂ ಪ್ರಶ್ನೆ ಮಾಡಲಿಕ್ಕೆ ಕೊಡೋದಿಲ್ಲ. ಮೊದಲು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲಿ ಮೆಟ್ರೋದ್ದು. ಆನಂತರ ರಿಜಿಸ್ಟ್ರೇಷನ್ ಚಾರ್ಜ್ ಏರಿಸಿದ್ರಿಲ್ಲ, ಮದ್ಯದ ಚಾರ್ಜ್ ಏರಿಸಿದ್ರಿಲ್ಲ. ಮದ್ಯ ಚಾರ್ಜ್ ಭಾರತ ಸರ್ಕಾರಕ್ಕೆ ಬರ್ತದೆ. ರಾಜ್ಯದಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಮಗೆ ಬರ್ತದೆ. UPA ಕಾಲದ ಅವಧಿಯಲ್ಲಿ ಇನ್ಫ್ಲೇಷನ್ ರೇಟ್ ಎವರೇಜ್ 12ರಿಂದ 14% ಇತ್ತು. ಎವರೇಜ್ 15.5% ಜಾಸ್ತಿ ಇತ್ತು. ಒಂದು ಕಾಲದಲ್ಲಿ 20% ಹೋಗಿತ್ತು. 2004ರಿಂದ ವಾಜಪೇಯಿ ಸರ್ಕಾರ ತೆರವುಗೊಳಿಸಿದ ನಂತರ ನಾವು ಸಾಚ ಅಂತ ಹೇಳ್ತಾರೆ. ಇಷ್ಟು ನಾಚಿಗೆಟ್ಟವ್ರು ಇದ್ದೀರಿ. ಇನ್ಫ್ಲೇಷನ್ ರೇಟ್ ಮೋದಿ ಸರ್ಕಾರದಾಗ, ಇನ್ ಸ್ಪೈಟ್ ಆಫ್ ಕೋವಿಡ್, ಇನ್ ಸ್ಪೈಟ್ ಆಫ್ 2 ಮೇಜರ್ ವಾರ್ ಇನ್ ದಿ ವರ್ಲ್ಡ್, ನಮಗೆ ತೈಲ ಬರೋದು ಮೇನ್ಲಿ ರಷ್ಯಾ, ಅನೇಕ ನೈಸರ್ಗಿಕ ಪ್ರಾಡಕ್ಟ್ಗಳು ಉಕ್ರೇನ್ ಕೊಟ್ಟಿದೆ. ಹಾಗಾಗಿ ಸತತವಾಗಿ ನಾನು ಆ ಕಾಲದಲ್ಲಿ ಸರ್ಕಾರದಲ್ಲಿ ಹಾಲಿನಿಂದ ಆಲ್ಕೋಹಾಲದವರೆಗೆ ಇವರ ಮಿಸ್ಮ್ಯಾನೇಜ್ಮೆಂಟ್ ನಾನು ಹಿಂದೆಲ್ಲ ಹೇಳಿದ್ದೇನೆ. ಭಾಳ ಹೇಳಿದರೆ ನಿಮಗೂ ಬರೆಯೋಕ್ಕೂ ಹೋಗಲ್ಲ, ತಗೊಳ್ಳೋಕ್ಕೂ ಆಗಲ್ಲ. ನಾವು ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟಿವಿ ಎಲ್ಲವೂ ನಾವು ಹೇಳಿದ್ದೀವಿ. ₹1 ಕೊಟ್ಟರೆ ಇದು ಬರ್ತದೆ. ಈ ಖಾಲಿ ಪಿಲಿ ಅದನ್ನ ಹೇಳ್ತಾರೆ. ಈ ಹಿಂದೆ ಇದು ಪ್ಲೇಟ್ ತಿರುಗ್ತಿತ್ತಲ್ಲ, ಇನ್ನು ಮೈಕ್ರೋಫೋನ್, ಗ್ರಾಮಫೋನ್. ಆ ಗ್ರಾಮಫೋನ್ ಭಾಳ ಸರ್ತೆ ಕೆಡ್ತಿತ್ತು. ಅದು ಪಿನ್ ಇರ್ತಿತ್ತು. ಆ ಪಿನ್ ಒಂದೇ ಕಡೆ ಹೊಡಿದ್ರೆ ಮರೆಯಲಾರಿ ಹಿಂಗೆ ಹೇಳ್ಕೊತಿರ್ತಿತ್ತು. ಅದು ಸಿದ್ದರಾಮಯ್ಯನ ಪರಿಸ್ಥಿತಿ, DK ಶಿವಕುಮಾರನ ಪರಿಸ್ಥಿತಿ, ಖರ್ಗೆ ಅವ್ರ ಪರಿಸ್ಥಿತಿ ಹಿಂಗಾಗಿ. ನಾನು ಲೂಟಿ ಮಾಡುತ್ತೇ ಇರುತ್ತೇನೆ ಅಂತ ಹೇಳುವಂಥ ಅರ್ಥ ಇತ್ತು. ಮಾನ ಮರ್ಯಾದೆ ಇದೆಯಾ ನಿಮಗೆ? ಸುಳ್ಳು ಹೇಳೋದಕ್ಕೊಂದು ಮಿತಿ ಇರಬೇಕಲ್ರಿ. 50 ವರ್ಷ 60 ವರ್ಷ ರಾಜ್ಯ ಆಳಿರಿ ನೀವು. ನನಗೆ ಪ್ರಶ್ನೆ ಮಾಡಿರಿ ನೀವು. ಇಡೀ ಕನ್ಸ್ಯೂಮರ್ದು ಇದು ಕೊಡ್ತೀನಿ ನಾನೇನು, ಚೆಕ್ ಮಾಡಿರಿ ನೆಟ್ಟದಾಗ. ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಲಿ. ನಾ 10 ಪ್ರಶ್ನೆ ಕೇಳಿ ಒಂದಕ್ಕೆ ಉತ್ತರ ಕೊಟ್ಟರೆ ನಿನ್ನೆ ಮರ್ಯಾದೆಗೇಡಿತನದ ಪರಮಾವಧಿ ಇದು ಸಿದ್ದರಾಮಯ್ಯನವ್ರದ್ದು. ಮತ್ತು ಜಾತಿ ಸಮೀಕ್ಷೆ ಬಗ್ಗೆ ಇದ್ದಾರೆ. ಭಾಳಷ್ಟು ಸಂಗತಿಗಳಿದ್ದಾವೆ. ಮತ್ತಿನ್ನು ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾರೆ, ಭಯೋತ್ಪಾದನೆ ವಿಷಯದಲ್ಲಿ ನಾವು ಕೇಂದ್ರ ತೆಗೆದುಕೊಳ್ಳುವ ನಿಲುವಿಗೆ ನಾವು ಬದ್ಧರಿದ್ದೀವಿ. ಇನ್ನೊಂದು ಕಡೆ ಇಲ್ಲೇ ನಮ್ಮ ಮಂತ್ರಿ ಇದ್ದಾರೆ ಒಬ್ಬರು, ಅವ್ರದ್ದು ಸಿದ್ದರಾಮಯ್ಯನವ್ರದ್ದು, ತಿಮ್ಮಾಪುರ್ ಅವ್ರದ್ದು ಹೇಳಿಕೆಗಳನ್ನು ಪಾಕಿಸ್ತಾನದಲ್ಲಿ ಸಂಭ್ರಮಿಸ್ತಾರೆ. ನಾ ಯಾಕೆ ಅವ್ರ ಹೆಸರು ಹೇಳ್ತದೆ, ನನ್ನ ಮನಸ್ಸಿಗೆ ಭಾಳ ಬೇಜಾರಾಗ್ಯದ ಅವ್ರ ಬಗ್ಗೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋಕ್ಕೆ 100 ಕಾರಣ ಇಲ್ಲ ಅಂತ. ನಾನು ನಿಮಗೂ ವಿನಂತಿ ಮಾಡ್ತೇನೆ, ಹಿಡಿದು ಕೇಳ್ರಿ. ಕಾರಣ ಹಂಗಾರೆ ನೀವು ಅಂತೀರ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೇಳ್ರಿ.
ಸ್ವಲ್ಪ ಆದರೂ ಮರ್ಯಾದೆ ಬೇಕಲ್ರಿ. ಏನು ಹೇಳ್ತಾ ಇದ್ದೀವಿ, ಒಂದು ವೋಟ್ ಬ್ಯಾಂಕ್ ಸಂಬಂಧ, ದೇಶದ ಭದ್ರತೆ ಬಗ್ಗೆ ಈ ನಮೂನಿ ನಿಮ್ದು. ರಾಬರ್ಟ್ ವಾದ್ರಾ ಇಲ್ಲಿನ ನಮ್ಮ ಮಂತ್ರಿಗಳು ಗಯಾಬ್ ಅನ್ನುವಂಥ ಅವ್ರು ಹಾಕಿದಂಥ ಇದು ಪಾಕಿಸ್ತಾನದಾಗ ಹೀರೋ ಆಗ್ಯಾರ ಇವರು. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್. ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ. ಯುದ್ಧ ಬೇಡ, ಏನು ಮಾಡ್ಬೇಕಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ. ನೀವೇನು ಹೇಳಿರಿ, ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೋತದೆ ನಿಮ್ಮ ಅಂದರೆ ರಾಹುಲ್ ಗಾಂಧಿ ಮಾತು ಕೇಳೋದಿಲ್ಲ ನೀವು, ಮಲ್ಲಿಕಾರ್ಜುನ್ ಖರ್ಗೆ ಮಾತು ಕೇಳಲ್ಲ. ಆಮೇಲಿಂದ ಹೋಗಲಿ, ಅದು ತೆಗೆದ್ರೆ ಯಾಕಪ್ಪ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ತೆಗೆದ್ರೆ ಯಾಕೆ ಟ್ವಿಟರ್ದಲ್ಲಿ ಹಾಕಿದ್ದು? ಮುಸ್ಲಿಂ ಕಮ್ಯುನಿಟಿ ಈಸ್ ಮಿಸ್ಟ್ರೀಟೆಡ್ ಆ್ಯಂಡ್ ಫೀಲಿಂಗ್ ಅನ್ಸೇಫ್. ರಾಬರ್ಟ್ ವಾದ್ರಾ ಸೇಮ್ ಲ್ಯಾಂಗ್ವೇಜ್ ನಮ್ಮ ಮಂತ್ರಿ ಇಲ್ಲಿ ಅವರು. ಪಾಕಿಸ್ತಾನ್ ಜಿಂದಾಬಾದ್ ಅನ್ಲಿಕ್ಕೆ ನೂರಾರು ಕಾರಣ ಅಂತ. ದೇಶದ್ರೋಹ ಅಲ್ಲ ಇದು. ಯಾರನ್ನು ಬೆಂಬಲಿಸ್ತಾ ಇದ್ದೀರಿ ನೀವು? ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ರಿ. ನಿಮ್ಮಲ್ಲಿ 5 ಜನ ಬಂದು ಪಾಪ ಅವ್ರ ಹೆಣ್ಮಕ್ಳು ನಿಮ್ಮ ಹೇಳಿಕೆ ವಿರೋಧ ಮಾಡಲಿಕ್ಕೆ ಬಂದು ನಿಮ್ಮ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಪ್ರಜಾಪ್ರಭುತ್ವ ಕಾಮನ್, ಅಧಿಕಾರದಾಗಿದ್ದವ್ರು ಅಧಿಕಾರಕ್ಕೆ ಕೂಗಿಸ್ಕೊಳ್ಳಿಕ್ಕೆ ತಯಾರಿರ್ಬೇಕಾಗತ್ತೆ. ನೀವು ನೋಡ್ತೀರಿ, ನಮ್ಮ ಮನೆ ಮುಂದೆ ಅನೇಕರು ಬಂದಿರ್ತಾರೆ, ಏನೋ ಹೇಳ್ತಾರೆ, ಕೆಲವೊಂದು ಸರ್ತಿ ಒತ್ತಾಯಪೂರ್ವಕವಾಗಿ ಮಾತಾಡ್ತಾರೆ. ನಾವು ಸಮಾಧಾನದಲ್ಲೇ ಮಾತಾಡ್ಬೇಕು, ನಮ್ಮ ಧರ್ಮ ಇದೆ. ಯಾಕಂದ್ರೆ ನಾವು ಜನರ ಸೇವಕರು. ಆ ಇಂಟೆಲಿಜೆನ್ಸ್ ನಿಮ್ಗೆ ಗೊತ್ತಾಗಲಿಲ್ಲ. 5 ಜನ ಬರ್ತಾ ಇದ್ದಾರಂತ. ರಾಮೇಶ್ವರ ಕೆಫೆಗೆ ಗೊತ್ತಾಗಲಿಲ್ಲ. ಮುಂಬೈದಾಗ 300 ಜನ ಸಮೀಪ ಸತ್ತರಲ್ರಿ. ಏನಾಗಿತ್ತು ನಿಮ್ಮ ಇಂಟೆಲಿಜೆನ್ಸ್? ಅವಾಗ ನಾವು ಹಿಂಗೆ ಮಾತಾಡಿದ್ವಿ ನಿಮಗೆ. ನಾನು ಲೋಕಸಭೆ ಒಳಗಿದ್ದೆ. ಲಾಲ್ ಕೃಷ್ಣ ಅದ್ವಾನಿ ಅವರು ಹೇಳಿದರು, ಸರ್ಕಾರದ ನಿಲುವಿಗೆ ನಾವು ಸಂಪೂರ್ಣವಾಗಿ ಬದ್ಧರಿರ್ತೀವಿ, ನೀವು ಕಟ್ಟುನಿಟ್ಟನ ಕ್ರಮ ತೆಗೆದುಕೊಳ್ರಿ ಅಂತ. ಏನು ಮಾಡಿದ್ರಿ ನೀವು? ಒಬ್ಬ ಪುಣ್ಯಾತ್ಮಂತೂ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ, ಹಿಂದೂ ಟೆರರ್ ಅಂತ. ಹಿಂದೂ ಟೆರರ್ ನೋಡ್ರಿ, ಇವ್ರು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಜಗತ್ತಿನಾಗ ಒಂದು ಕಡೆ ನಾವು ನಮ್ಮ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಬೇಕು, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ತೆಗೆದುಕೊಳ್ತೀವಿ. ಭಯೋತ್ಪಾದಕರಿಗೆ ಸಂರಕ್ಷಣೆ ಕೊಡೋರು ಎಲ್ಲಿದ್ದರೂ ಅವರ ಮನೆ ಹೊಕ್ಕು ಹೊಡಿತೀವಿ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಾವು ಮನೆ ಹೊಕ್ಕು ಹೊಡಿತೀವಿ ಅವರು, ಅದ್ರ ಬಗ್ಗೆ ಏನೂ ಪ್ರಶ್ನೆ ಇಲ್ಲ. ಇಡೀ ದೇಶದಾಗ ಎಲ್ಲಿಯೂ ಭಯೋತ್ಪಾದನೆ ಚಟುವಟಿಕೆ ಇಲ್ಲ UPA ಕಾಲದಲ್ಲಿದ್ದಂಗೆ, ಎಕ್ಸೆಪ್ಟ್ ಬಾರ್ಡರ್ ಕಾಶ್ಮೀರ. 2026ಕ್ಕೆ ನಕ್ಸಲ್ ಫ್ರೀ ಮಾಡ್ತೀವಿ ನಾವು ದೇಶನ. ಆಲ್ಮೋಸ್ಟ್ ಈಗ 10% ಉಳಿದದ್ದು ನಕ್ಸಲಿಸಮ್. ನಿಮ್ಮ ಕಾಲದಾಗ ಏನಿತ್ತು? ನಾನಿಷ್ಟೇ ಹೇಳೋದು, ಒಂದು ಜೀವ ಹೋದರೂ ಹೋದ. ನಮ್ಮ ಪಹಲ್ಗಾಮ್ ಬಗ್ಗೆ ಭಾಳ ದುಃಖ ಇದೆ ನಮಗೆ. ನಾನು ಪ್ರಧಾನಮಂತ್ರಿಗಳದಾದ ನಂತರ 2 ಸರ್ತಿ ನಾನು ಭೇಟಿ ಮಾಡಿದ್ದೀನಿ. ಗೃಹ ಮಂತ್ರಿಗಳನ್ನು 3-4 ಸರ್ತಿ ಭೇಟಿ ಆಗಿದ್ದೀನಿ. ಅಸ್ವಸ್ಥ ಇದ್ದಾರೆ ಎಲ್ಲರೂ. ಯಾಕಂದ್ರೆ ನೋವಿದೆ ಮನಸ್ಸಿನಾಗ. ಭಾರತ ಈಸ್ ನಾಟ್ ಎ ವೀಕ್ ಕಂಟ್ರಿ, ಬಟ್ ಭಾಳ ವಾಸ್ಟ್ ಇರೋದರಿಂದ ಈ ರೀತಿ ಮೋಸ ಮಾಡಿ ಅಲ್ಲಿನ ಡೆವಲಪ್ಮೆಂಟು, ಅಲ್ಲಿನ ಟೂರಿಸಮು ಎಲ್ಲ ಅದನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕು. ದೇಶದಲ್ಲಿ ಅಭದ್ರತೆ ನಿರ್ಮಾಣ ಮಾಡಬೇಕು. ಈ ಕಾರಣಕ್ಕಾಗಿ ಮಾಡಿದ್ದಾರೆ. ಇದಕ್ಕೆ ಸೂಕ್ತ ಪಾಠವನ್ನು ನಾವು ಕಲಿಸ್ತೀವಿ. ಆದರೆ ನಿಮ್ಮ ಇದೇನಿದೆ, ಗಾಡಿ ನೋಡಪ್ಪ, ನಿಮ್ಮದೇನಿದೆ? ಬಾಯಿ ಬಂದಂಗೆ ಮಾತಾಡ್ತೀರಿ. ನಾನು ಈ ಪ್ರಶ್ನೆ ಯಾಕೆ ತೊಗೊಂಬಂದೆ ಅಂತಂದರೆ, ಪಾಕಿಸ್ತಾನವನ್ನು ನಾವು ಭಯೋತ್ಪಾದಕರಿಗೆ, ಭಯೋತ್ಪಾದಕ ಸಂರಕ್ಷಣೆಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತೀವಿ. ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ.
ಅದರ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ, ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಐಸೋಲೇಷನ್ ಮಾಡ್ತಾ ಇದ್ದೀವಿ. ನೀವೇನು ಮಾಡ್ತಾ ಇದ್ದೀರಿ? ಬಿ ಜೆ ಪಿ ನಿಲುವಿನಿಂದ ಆಯಿತು ಅಂದ್ರೆ ಅವರು ಇಲ್ಲ ನೋಡ್ರಿ, ಅಲ್ಲೇ ಕಾಂಗ್ರೆಸ್ ಪಾರ್ಟಿಯವ್ರು ಹಿಂಗೆ ಹೇಳ್ತಾ ಇದ್ದಾರೆ, ನಾವು ಮಾಡಿ ಕಸಬ್ಬಿನ ಬಗ್ಗೆ ಏನು ಮಾಡಿದ್ದೀರಿ ನೀವು? ಸಫ್ರಾನ್ ಟೆರರಿಸಮ್ ಯಾರು ಕಾಯಿನ್ ಮಾಡಿದವ್ರು ಈ ಟರ್ಮ್? ಮುಂಬೈ ಅಟ್ಯಾಕ್ RSS ದವ್ರು ಮಾಡಿದ್ರಿ ಅಂತ ಹೇಳಿದ್ರು. ಕಾಂಗ್ರೆಸ್ ಪಾರ್ಟಿದಿದೆ. ಪಾಕಿಸ್ತಾನದಾಗ ಸಂಭ್ರಮಿಸಿಬಿಟ್ರೆ ಟೂ ಮಚ್. ಅಳು ದೇಶಕ್ಕೆ ನೀವು ಅನ್ಯಾಯ ಮಾಡಬೇಡ್ರಿ. ನಿಮ್ಮ ಕಾಲದಲ್ಲಿ ನಡೆದಿದ್ರ ಬಗ್ಗೆನೂ ನಿಮಗೂ ದುಃಖ ಇರಬೇಕು, ನಮಗೂ ದುಃಖ ಇರಬೇಕು. ನಮ್ಮ ಅಧಿಕಾರಾವಧಿಯಲ್ಲಿ ನಡೆದು ನಮಗೂ. ಆದರೆ ದ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಇಸ್ 80% ಆಫ್ ದಿ ಟೆರರಿಸಮ್ ಹ್ಯಾಸ್ ಕಮ್ ಡೌನ್. ಸ್ಟೋನ್ ಪೆಲ್ಟಿಂಗ್ ಕಾಶ್ಮೀರದಲ್ಲಿ ನಿಲ್ಲಿ ಇವತ್ತು.